ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಣ್ಣೀರಿನಿಂದ ಇದ್ದೀರಾ? ಈ ಕಣ್ಣೀರು ಅನ್ನುವುದು ಎಲ್ಲರ ಜೀವಿತದಲ್ಲಿ ಕೂಡ ಬರುವಂಥ ವಿಷಯವೇ. ಏನೋ ಒಂದು ಸಮಸ್ಯೆ ಬರುವಾಗ ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಬರ್ತದಲ್ಲ. ಆದರೆ ಕೆಲವರು ಯಾವಾಗಲೂ ಅಳುತ್ತಲೇ ಇರುತ್ತಾರೆ, ನೋಡಿದ್ದೀರಾ? ಒಬ್ಬ ಸಹೋದರಿ ಬಂದರು, ಬ್ರದರ್, ನಾನು ಕಣ್ಣೀರು ಸುರಿಸಿ ನನ್ನ ಕಣ್ಣೀರೆಲ್ಲ ಬತ್ತಿ ಹೋಯಿತು, ಈಗ ನನಗೆ ಕಣ್ಣೀರೇ ಬರುವುದಿಲ್ಲ, ಆ ರೀತಿ ಹೇಳಿದರು. ಅಷ್ಟರ ಮಟ್ಟಿಗೆ ಅತ್ತಿದ್ದಾರೆ. ಮತ್ತೊಬ್ಬ ಸಹೋದರಿ ಹೇಳಿದರು, ನಾನು ಕಣ್ಣೀರು ಸುರಿಸಿ ಅತ್ತು ನನ್ನ ಕಣ್ಣೇ ಹಾಳಾಗಿ ಹೋಯಿತು ಎಂಬುದಾಗಿ. ಈ ರೀತಿ ಕಣ್ಣೀರು ಅನ್ನುವುದು ಅನೇಕರ ಜೀವಿತದಲ್ಲಿ, ಎಲ್ಲರ ಜೀವಿತದಲ್ಲಿ ಕೂಡ ಈ ಒಂದು ಕಣ್ಣೀರು ಅನ್ನುವಂಥದ್ದು ಇದ್ದೇ ಇರುತ್ತದೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವಲ್ಲ, ಎಲ್ಲ ದೇವ ಮಕ್ಕಳು ಕೂಡ ಕಣ್ಣೀರಿನ ಕಣಿವೆಯಲ್ಲಿ ಹಾದು ಹೋಗಿದ್ದಾರೆ. ಯೇಸುಕ್ರಿಸ್ತನು ಕೂಡ ನೋಡಿರಿ, ಆತನು ಮತ್ತೊಬ್ಬರಿಗಾಗಿ ಕಣ್ಣೀರು ಸುರಿಸಿದನು. ಮತ್ತೊಬ್ಬರಿಗಾಗಿ ಅತ್ತನು, ಪಟ್ಟಣಕ್ಕಾಗಿ ಅತ್ತನು, ಬಾಧಿಸಲ್ಪಟ್ಟಂತ ಕುಟುಂಬಕ್ಕಾಗಿ ಅತ್ತನು. ಆದರೆ ನಮಗೋಸ್ಕರವೇ ಅತ್ತು ಕಣ್ಣೀರಿನಿಂದ ಬಾಳುತ್ತಾ ಇರುವಂತವರು ಅನೇಕರು. ನೀವು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ? 1 ಸಮುವೇಲ 1ನೇ ಅಧ್ಯಾಯದಲ್ಲಿ ಹನ್ನಳು ಎಂಬಂತ ಒಬ್ಬ ಸ್ತ್ರೀ, ಅವಳಿಗೆ ಒಳ್ಳೆ ಗಂಡ ಇದ್ದ, ಬಹಳ ಪ್ರೀತಿಸುವವನೇ, ಆದರೆ ಮಕ್ಕಳಿಲ್ಲ. ಅದರಿಂದ ನಿಂದೆ, ಪರಿಹಾಸ್ಯಗಳು, ಊಟ ಮಾಡದೆ ಯಾವಾಗಲೂ ಅಳುತ್ತಲೇ ಇರುವಳು ಎಂಬುದಾಗಿ ಸತ್ಯವೇದದಲ್ಲಿ ಅವಳ ಕುರಿತು ಓದುತ್ತೇವೆ. ಯಾವಾಗಲೂ ಕೂಡ ಅಳುತ್ತಾ ಇದ್ದಂಥ ಒಬ್ಬ ಸ್ತ್ರೀ. ಯಾಕೆಂದರೆ ಮತ್ತೊಬ್ಬರು ಗಾಯಗೊಳಿಸುತ್ತಾರೆ, ನಿಂದಿಸುತ್ತಾರೆ, ಪರಿಹಾಸ್ಯ ಮಾಡುತ್ತಾರೆ. ನನಗೆ ಮಕ್ಕಳಿಲ್ಲ ಎಂಬಂತ ಒಂದು ವೇದನೆ. ನಾನು ಅದರಿಂದ ಸಾಂತ್ವನವನ್ನು ಹೊಂದಿ ಹೊರಬರಬೇಕು ಅಂದರೆ ಸುತ್ತಲಿರುವಂಥವರು ಬಿಡುತ್ತಾ ಇಲ್ಲ. ಏನಾದರೂ ಹೇಳಿ ಗಾಯಗೊಳಿಸಿ ಕಣ್ಣೀರು ಬರುವಂತೆ ಮಾಡಿಬಿಡುತ್ತಾರೆ. ಇಂತಹ ಒಂದು ಬಾಧೆಯಲ್ಲಿ ನೀವು ಇದ್ದೀರಾ? ಆ ಹನ್ನಳ ಕಣ್ಣೀರಿಗೂ ದೇವರು ಒಂದು ಅಂತ್ಯವನ್ನು ಉಂಟು ಮಾಡಿದರು. ಇಂದು ದೇವರು ನಿಮಗೆ ಏನು ಹೇಳುತ್ತಾರೆ ಗೊತ್ತಾ? ಯೆಶಾಯ 30ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನೀವು ಇನ್ನೂ ಅಳುವುದೇ ಇಲ್ಲ, ನನ್ನ ಮಗನೇ, ನನ್ನ ಮಗಳೇ, ನೀನು ಇನ್ನೂ ಅಳುವುದೇ ಇಲ್ಲ ಎಂದು ದೇವರು ಮಾತು ಕೊಡುತ್ತಾರೆ. ಅಂದರೆ ಏನರ್ಥ? ನೀನು ಯಾವುದಕ್ಕಾಗಿ ಅಳುತ್ತಿದ್ದೀಯೋ ಅದರಲ್ಲಿ ಒಂದು ಅದ್ಭುತ ಮಾಡುವೆನೋ, ಯಾವುದಕ್ಕಾಗಿ ಕಣ್ಣೀರು ಸುರಿಸುತ್ತಿದ್ದೀಯೋ ಆ ವಿಷಯದಲ್ಲಿ ಒಂದು ಅದ್ಭುತ ಮಾಡುವೆನೋ. ನೋಡಿರಿ, ದೇವರು ಹನ್ನಳಿಗೆ ಒಂದು ಅದ್ಭುತವನ್ನು ಮಾಡಿದರು. ಅದರ ನಂತರ ಅವಳು ದುಃಖ ಮುಖದಿಂದ ಇರಲಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅಂದರೆ ಅದರ ನಂತರ ಅವಳು ಅಳುತ್ತಾ ಇರಲಿಲ್ಲ, ಅವಳ ಕಣ್ಣೀರು ನಿಲ್ಲಿಸಲ್ಪಟ್ಟಿತು, ಅವಳ ಕಣ್ಣೀರಿಗೆ ಅಂತ್ಯ ಉಂಟಾಯಿತು. ಇಂದು ಯೇಸು ಹೇಳುತ್ತಾನೆ, ಇನ್ನು ಮುಂದೆ ನೀನು ಅಳುವುದಿಲ್ಲ. ನೀನು ಯಾವುದಕ್ಕಾಗಿ ಕಣ್ಣೀರು ಸುರಿಸುತ್ತಾ ಇದ್ದೀಯೋ ಆ ಕಾರ್ಯದಲ್ಲಿ ನಾನು ಅದ್ಭುತ ಮಾಡುವೆನು. ಈ ಸಮಸ್ಯೆ ಅಂತ್ಯವಾಗುತ್ತದೆ. ಇನ್ನು ನೀನು ದುಃಖ ಮುಖದಿಂದ ಇರುವುದಿಲ್ಲ, ಇನ್ನು ನೀನು ಕಣ್ಣೀರು ಸುರಿಸುವುದಿಲ್ಲ. ಯಾವ ಕಾರ್ಯಕ್ಕಾಗಿ ನೀನು ಅಳುತ್ತಾ ಇದ್ದೀಯೋ ಆ ಒಂದು ಕಾರ್ಯದಲ್ಲಿ, ಇಂದು ನಿಮ್ಮ ಗಂಡನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಹೆಂಡತಿಯ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ, ಒಂದು ಅವಶ್ಯಕತೆಯ ಕುರಿತಾಗಿ, ಅಥವಾ ಒಂದು ನಿಂದೆ ಇಕ್ಕಟ್ಟುಗಳ ನಿಮಿತ್ತವಾಗಿ, ಅಥವಾ ನಷ್ಟದಿಂದ, ಹೀಗೆ ಯಾವುದೋ ಒಂದು ಕಾರ್ಯದ ನಿಮಿತ್ತ ನೀವು ಅಳುತ್ತಾ ಇರಬಹುದು. ದೇವರಾದ ಯೇಸು ಹೇಳುತ್ತಾನೆ, ಮಗನೇ, ಮಗಳೇ, ಇನ್ನು ನೀನು ಅಳುವುದಿಲ್ಲ. ಅದು ಹೇಗೆ ಅಳದೇ ಇರುವುದಕ್ಕೆ ಸಾಧ್ಯ? ನಾನು ನಿನಗೆ ಅದ್ಭುತ ಮಾಡುವೆ. ನೀನು ಯಾವ ವಿಷಯವಾಗಿ ಅಳುತ್ತಾ ಇದೆಯೋ ಆ ಕಾರ್ಯದಲ್ಲಿ ನಿನ್ನ ಕಣ್ಣೀರನ್ನು ಒರೆಸುವಂತೆ ನಿನಗೆ ಅದ್ಭುತ ಮಾಡುವ. ನೋಡಿರಿ, ಒಬ್ಬರು ಸಹೋದರಿ, ಅವರ ಗಂಡ 40 ವರ್ಷಗಳಾಗಿ ಮದ್ಯಪಾನ ಮಾಡುತ್ತಾ ಇದ್ದರು. 40 ವರ್ಷಗಳು ಕುಡಿದರೆ ಮೃಗದ ಹಾಗೆ ನಡೆದುಕೊಳ್ಳುವರು. ಜಗಳ, ಹೊಡೆದಾಟ, ಹೆಂಡತಿಗೆ ಹೊಡೆಯುವುದು, ಮಕ್ಕಳನ್ನು ಓಡಿಸುವುದು, ಪಾತ್ರೆಗಳನ್ನೆಲ್ಲ ಬೀಸಾಡುವುದು. 40 ವರ್ಷಗಳು ಕಣ್ಣೀರು 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 ಕಣ್ಣೀರು. ದೇವರೇ, ನನ್ನ ಗಂಡನನ್ನು ಬದಲಾಯಿಸಿ ಎಂದು. ಯಾವಾಗ ಬದಲಾಗುವರೋ, ಯಾವಾಗ ರಕ್ಷಣೆ ಹೊಂದುವರೋ? ನಂಬಿಕೆಯೇ ಹೋಗುತ್ತದಲ್ಲವ? 40 ವರ್ಷಗಳ ಕಣ್ಣೀರು. ಆದರೆ ಈಗ ಅವರು ನಮ್ಮ ಕಾರ್ಯಕ್ರಮವನ್ನು ನೋಡಿ ಮನ ತಿರುಗಿ ರಕ್ಷಣೆ ಹೊಂದಿ ಈಗ ಅವರು ಕುಡಿಯುವುದೇ ಇಲ್ಲ. ಆ ಸಹೋದರಿ ಹೇಳಿದರು, ಈಗ ನಾನು ಅಳುವುದೇ ಇಲ್ಲ, ಕಣ್ಣೀರು ಸುರಿಸುವುದೇ ಇಲ್ಲ. ಯಾಕಂದ್ರೆ ಗಂಡ ರಕ್ಷಿಸಲ್ಪಟ್ಟರು, ಬದಲಾದರು, ಈಗ ಕುಡಿಯುವುದೇ ಇಲ್ಲ. 40 ವರ್ಷಗಳ ಕಣ್ಣೀರಿಗೆ ದೇವರು ಅಂತ್ಯವನ್ನು ಉಂಟು ಮಾಡಿದರು. ನಿಮಗೆ ಮಾಡುವುದಿಲ್ಲವಾ? ಇನ್ನು ನೀನು ಅಳುವುದೇ ಇಲ್ಲ ಎಂದು ಕರ್ತನು ಮಾತು ಕೊಡುತ್ತಾನೆ. ನಂಬಿಕೆಯಿಂದ, ದೇವರೇ, ನಾನು ಯಾವುದಕ್ಕಾಗಿ ಕಣ್ಣೀರು ಸುರಿಸಿದನೋ ಅದರಲ್ಲಿ ನೀವೊಂದು ಅದ್ಭುತವನ್ನು ಮಾಡುವಿರಿ. ದೇವರೇ, ನಾನಿನ್ನು ಕಣ್ಣೀರು ಸುರಿಸುವುದಿಲ್ಲ. ಈ ವಾಗ್ದಾನ ನನಗಾಗಿ, ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿರಿ.
ಹಿಂದೆ ಒಂದು ಅದ್ಭುತ ನಡೆಯುವುದನ್ನು ನೋಡುವಿರಿ. ಹೇಳುವಿರಾ ದೇವರನ್ನು ನೋಡಿ, ದೇವರೇ, ನೀವು ಕೊಟ್ಟಂತ ವಾಗ್ದಾನ ನನಗೋಸ್ಕರ. ಇನ್ನು ನೀನು ಅಳುವುದೇ ಇಲ್ಲ ಎಂಬುದಾಗಿ ಹೇಳಿದ್ದೀರಿ. ಇನ್ನು ನಾನು ಅಳುವುದಿಲ್ಲ, ಕಣ್ಣೀರು ಸುರಿಸುವುದಿಲ್ಲ. ಯಾಕೆಂದರೆ ನಾನು ನಂಬುತ್ತೇನೆ ಈ ಕಾರ್ಯದಲ್ಲಿ ನೀವು ಅದ್ಭುತ ಮಾಡಿದ್ದೀರಿ. ನಾನು ನಂಬುತ್ತೇನೆ ಅದ್ಭುತ ಬದಲಾವಣೆಗಳನ್ನು ಎದುರು ನೋಡುತ್ತೇನೆ. ಹಿಂದೆ ಆ ಬದಲಾವಣೆಗಳನ್ನು ಉಂಟು ಮಾಡುವಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.